ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ನನ್ನ ಫಸ್ಟ್ ಸಿನಿಮಾ ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ. ಆ್ಯಕ್ಚುಲಿ ಫಸ್ಟ್ ಸಿನಿಮಾಗೆಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಾನು ಆ ಸಿನಿಮಾಗೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಏನೋ ಒಂದು ವೈಬ್ರೇಷನ್ನು, ಎಷ್ಟೊಂದು ಜನ ಸೆಲೆಬ್ರಿಟೀಸು, ಒಂಥರ ಒಳಗಡೆಯಿಂದ ಒಂದು ಎನರ್ಜಿ. ಐ ಆಮ್ ಸೋ ಹ್ಯಾಪಿ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಸಿನಿಮಾ. ಕೇಳುವಾಗ ಫಸ್ಟು ಶಿವಣ್ಣಯಿಂದ ಶುರು ಮಾಡ್ತೀನಿ, ಬಿಕಾಸ್ ಅವರು ನನಗೆ ತುಂಬ ಪ್ರೀತಿ. ನಮ್ಮ ಬಾಸ್ ಮಗ, ಅವ್ರ ಮನೆಗೆ ಹೋದಾಗೆಲ್ಲ ಏನೋ ಒಂದು ಪ್ರೀತಿ ಅವರು ಕೊಡೋದು. ಒಂದು ರಿಕ್ವೆಸ್ಟಿಂಗ್ ಶುರು ಮಾಡ್ತೀನಿ KP ಶ್ರೀಕಾಂತ್ ಸರ್ ಹತ್ರ, ಬಿಕಾಸ್ ನೆಕ್ಸ್ಟು ಖಂಡಿತ ಶಿವಣ್ಣನ ಸಿನಿಮಾಗಳು ಮಾಡ್ತಾರೆ ಅವರು. ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಪ್ರೊಡಕ್ಷನಲ್ಲಿ ನನ್ನನ್ನು ವಿಲ್ಲನ್ನಾಗಿ ಹಾಕೊಳ್ಳಿ. ನಾನು ಶಿವಣ್ಣನ ಹತ್ರ ಏಟ್ ತಿನ್ನಬೇಕು ಜೋರಾಗಿ ಅಂತ ಅನಿಸಿದೆ. ಸೊ ನಂಗೆ ತುಂಬ ಖುಷಿ ಇದೆ ಅದ್ರ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಸುದೀಪ್ ಸರ್, ಯು ಆರ್ ಸೋ ಸ್ವೀಟ್. ನಿಮ್ಮ ಮನೆಗೆ ಬಂದಾಗ ನಂಗೆ ಎಷ್ಟು ಖುಷಿಯಾಗೋಯ್ತು ಅಂತಂದರೆ, ನಾನು ಏನು ಕೇಳಿದ್ನೋ ಅದಕ್ಕೂ ಸಂಬಂಧನೇ ಇರಲಿಲ್ಲ. ನೀವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ಅಷ್ಟು ಸಪೋರ್ಟ್ ಮಾಡಿದ್ರಿ, ಟ್ಯಾಲೆಂಟ್ ಬಗ್ಗೆ ಹೊಗಳಿದ್ರಿ. ಒಂದು ವಿಷಯ ಏನಂತಂದರೆ, ನಾವು ಈ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೆ, ಆ್ಯಕ್ಟರ್ಸ್ ಅಂತ ಆಗಬೇಕು ಅಂತ ಬಂದರೆ, ಅವರು ಫಸ್ಟ್ ಆ್ಯಕ್ಟಿಂಗ್ ವಿಷಯದಲ್ಲಿ, ಸ್ಟೈಲಿಂಗ್ ವಿಷಯದಲ್ಲಿ ಸುದೀಪ್ ಸರ್ನ ರೋಲ್ ಮಾಡಲ್ ಆಗಿ ತಗೋತಾರೆ. ಅಂಥವ್ರು ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದಾಗ, ಹೊಗಳಿದಾಗ, ಏನೋ ದಬಾಕಿದ್ದೀವಪ್ಪ ಲೈಫಲ್ಲಿ, ಇಂಡಸ್ಟ್ರಿಲಿ ಅಂತ ಅನಿಸಿದ್ದು ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಒಂದು ಹೊಗಳಿಕೆಗೆ ಶ್ರೀಕಾಂತ್ ಸರ್ ಮೊನ್ನೆ ಹೇಳ್ತಿದ್ರು, ತುಂಬ ಹೊಗಳ್ತೀರಪ್ಪ ನಿಮ್ಮ ಆ್ಯಕ್ಟಿಂಗ್ನ, ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಸಾರ್ಥಕತೆ ಫೀಲಿಂಗು. ಆ್ಯಂಡ್ ವಿಜಯ್ ಸರ್ ಬಗ್ಗೆ ನಾವೆಲ್ಲ ಕಾಲೇಜು ದುನಿಯಾ, ಮುಂಗಾರು ಮಳೆ ಎಲ್ಲ ಬಂದಾಗ ಅದನ್ನು ನೋಡಿಕೊಂಡು ಒಂದಷ್ಟು ಜನ ಇಂಡಸ್ಟ್ರಿಗೆ ಬಂದ್ರಲ್ಲ, ಆ ಸಾಲಲ್ಲಿ ನಾನು ಕೂಡ ಒಬ್ಬ. ಅಂದರೆ ಏನಂದರೆ ಕಾನ್ಫಿಡೆನ್ಸು. ವಿಜಯ್ ಸರು, ನಮ್ಮ ಗಣೇಶ್ ಸರ್ ಎಲ್ಲ ನೋಡಿದಾಗ, ನಿಮ್ಮ ಹತ್ರ ಒಂದು ವಸ್ತು ಸರಿಯಾಗಿದ್ದರೆ, ಟ್ಯಾಲೆಂಟ್ ಅನ್ನೋ ವಸ್ತು ಸರಿಯಾಗಿದ್ದರೆ, ಮಿಕ್ಕಿದ್ದೆಲ್ಲವನ್ನು ಕೊಡೋದಕ್ಕೆ ಜನ ಇದ್ದಾರೆ ಇಂಡಸ್ಟ್ರೀಲಿ. ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ, ಗೆಲ್ಲಿಸ್ತಾ ಹೋಗ್ತಾರೆ. ಅದಕ್ಕೆ ವಿಜಯ್ ಸರ್ ಸಾಕ್ಷಿ. ಆ್ಯಂಡ್ ಅವರೆಲ್ಲರೂ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಕಾಲೇಜ್ ಮುಗಿಸಿ IFS ಆಫೀಸರ್ ಆಗಬೇಕು ಅಂದ್ಕೊಂಡು, ಇಲ್ಲ ನಾನು ಅಂದ್ಕೊಂಡಿದ್ದು ಸರಿ ಇದೆ, ಆ್ಯಕ್ಟರ್ ಆಗ್ಬೋದು ನಾನು, ಇವರೆಲ್ಲ ಸಾಧನೆ ಮಾಡಿದ್ದಾರೆ, ಅದೇ ನಮಗೂ ಜಾಗ ಇರುತ್ತೆ ಅಂದ್ಕೊಂಡು ಬರೋದಕ್ಕೆ ಕಾರಣ ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಥರದವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂದರೆ, KP ಸರ್, ಐ ಆಮ್ ರಿಯಲಿ ಫೀಲಿಂಗ್ ಒಂಥರ ಎಮೋಷ್ನಲ್ ಫೀಲ್ ಆಗ್ತದೆ. ಬಿಕಾಸ್ ನಿಮ್ಗೆ ಜ್ಞಾಪಕ ಇರಬೇಕು, ಬಾಂಡ್ ರವಿ ಟೈಮಲ್ಲಿ ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದ್ದೆ. ಆ ಫೋನ್ ಮಾಡಿದಾಗ ಏನೋ ವಿಷಯಕ್ಕೆ ಕೇಳೋಕ್ಕೆ, ಅವಾಗ ಪ್ರಮೋದ್ ಅದೆಲ್ಲ ಮಾಡೋಣ, ನಾನು ನಿಮ್ಗೊಂದು ಸಿನಿಮಾ ಮಾಡಬೇಕು ಅಂದರು. ನಾನು ನಕ್ಬಿಟ್ಟೆ ಆ್ಯಕ್ಚುಲಿ. ಸರ್ ನೀವು ಯಾಕೆ ನಂಗೆ ಸಿನಿಮಾ ಮಾಡ್ತಿದ್ದೆ? ಇಲ್ಲಪ್ಪ ನಾನು ಮಾತಾಡಬೇಕು ಅಂತ ಮಾತಾಡ್ತೀನಿ ಅಂದರು. ಸರಿ ಸರ್, ಇದು ಮುಗಿಸ್ಕೊಂಡಿದ್ದೆ, ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಏನೋ ಮುಗಿಸಿದ್ವಿ. ಅದಾದ್ಮೇಲೆ ಮತ್ತೆ ಫಾಲೋ ಅಪ್ ಮಾಡಿದ್ರು ಒಂದು 6 ತಿಂಗಳು ಬಿಟ್ಟು. ನಿಜವಾಗ್ಲೂ ಇವ್ರು ನಿಜವಾಗ್ಲೂ ಸಿನಿಮಾ ಮಾಡ್ತಾರೆ ನನಗೆ. ಬಿಕಾಸ್ ನಮ್ಮ ಜರ್ನಿ ನಮಗೆ ಗೊತ್ತಲ್ಲ, ಏನೇನಾಗ್ತಿದೆ, ಏನು ಮಿಸ್ಟೇಕ್ಸ್ ಆಗ್ತಿರುತ್ತೆ, ಏನೇನು ಸರಿ ಹೋಗ್ತಿರುತ್ತೆ ಅಂತ. ಅದಾದಮೇಲೆ ಶ್ರೀಕಾಂತ್ ಸರ್ ಫಾಲೋ ಅಪ್ ಮಾಡಿದಾಗ ಒಂದು ಧೈರ್ಯ ಬಂತು, ನಿಜವಾಗ್ಲೂ ಮಾಡ್ತಿದ್ದಾರೆ ಇವರು ಅಂತ. ಯಾವ್ದಾರು ಇದ್ರೆ ಹೇಳಿ ಅಂತ ಹೇಳಿದರು. ಬಾಂಡ್ ರವಿ ಟೈಮಲ್ಲೇ ಕೂಡ ನಮ್ಮ ಛಲ ಬಂದು ಈ ವಿಷಯ, ಈ ಡಾನ್ ಪೋರ್ಷನ್, ಹಲ್ಕಾ ಡಾನ್ ಅಂತ ಅನ್ನೋ ಟೈಟ್ಲ್ ನಮ್ಮ ಧರ್ಮ ಸರ್, ಆ್ಯಕ್ಟ್ರು ಧರ್ಮ ಇದ್ದಾರಲ್ಲ, ಅವರು ಕಳಿಸಿದ್ರು. ಬೇರೆ ಇದೆ ಪ್ರಮೋದ್, ಅದು ಪಿಕ್ಚರ್ ಬೇರೆ ಇದೆ, ಒಂದ್ಸಲ ಕೇಳಿ ಅಂದಿದ್ರು. ಖಂಡಿತ ಬೇರೆ ಇದೆ, ಸಿಕ್ಕಾಪಟ್ಟೆ ಬೇರೆ ಇದೆ. ಆ ಸಿಕ್ಕಾಪಟ್ಟೆ ಬೇರೆನೇ ಸ್ವಲ್ಪ ಭಯ ಆಗ್ತಿದೆ ಆ್ಯಕ್ಚುಲಿ. ಅಷ್ಟೊಂದು ಬೇರೆ ಇದ್ದರೆ ಓಕೆನಾ ಅಂತ, ಬಟ್ ಆದರೂ ಮಾಡಬೇಕಿತ್ತು, ಈ ಥರದ್ದೇನೋ ಬೇರೆ ಬೇಕಿತ್ತು. ಸೊ ಶ್ರೀಕಾಂತ್ ಸರ್ ಅವತ್ತು ನಮ್ಮ ಡೈರೆಕ್ಟ್ರನ್ನ ಕರೆಸ್ಕೊಂಡು, ನಾ ಹೇಳಿದ್ದಕ್ಕೆ ಕರೆಸಿ ಕೇಳಿಕೊಂಡು, ನಾ ಏನೋ ನೋಡೋಣ, ಟ್ರೈ ಮಾಡೋಣ. ಅವರು ಟಗರು ಸಲಗ ಎಲ್ಲ ಹ್ಯಾಂಡ್ಲ್ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತು ಇದನ್ನು ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ ಅನ್ನೋ ನಂಬಿಕೆ ನನಗೆ. ಅವರೇ ಬಾಯ್ಬಿಟ್ಟು ಕೇಳಿದ್ರೆ ಪಿಕ್ಚರ್ ಮಾಡಬೇಕು ಅಂತ, ಒಂದು ಚಾನ್ಸ್ ತೊಗೊಂಬೋಣ, ಕಾಳು ಹಾಕ್ಬೋಣ ಅಂತ ಕಳಿಸಿದೆ. ನಮ್ಮ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅಂತಂದರೆ, ಅವ್ರ ಇಡೀ ಟೀಮ್, ನಾಗೇಶ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಶ್ರೀಕಾಂತ್ ಸರ್ ಆಗಲಿ, ಸಿಕ್ಕಾಪಟ್ಟೆ ಖುಷಿಪಟ್ಟು ಕತೆ ಕೇಳಿದ್ಮೇಲೆ ಫೋನ್ ಮಾಡಿದ್ರು, ಪ್ರಮೋದ್ ತುಂಬ ಚೆನ್ನಾಗಿದೆ ಇದು, ನಾವು ಖಂಡಿತ ಮಾಡ್ತಿದ್ದೀವಿ ಇದನ್ನ ಅಂತ. ಏನೋ ಒಂಥರ ಖುಷಿ. ಪರವಾಗಿಲ್ಲ, ಜಡ್ಜ್ಮೆಂಟ್ ಚೆನ್ನಾಗಿದೆ ನಮ್ಮದು, ಓಕೆನಾ ಪರವಾಗಿಲ್ವ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಆಲ್ಮೋಸ್ಟ್ 1.5 ವರ್ಷ ಆಯಿತು. ಸಾರು ಟೈಮ್ ತೊಗೊಂಡಿದ್ದಾರೆ. ಯಾಕೆ ಅಂತ ಕೇಳಿ, ಯಾಕೆ ಸರ್ ಇಷ್ಟೊಂದು ಟೈಮ್ ತೊಗೋತೀರಾ ಅಂತ ಕೇಳಿದಾಗ ಒಂದು ಮಾತು ಹೇಳಿದ್ರು, ಇಲ್ಲ ಪ್ರಮೋದ್, ಎಲ್ಲ ನೀಟಾಗೆ ಟ್ಯೂಷನ್ ಪಕ್ಕಾ ಮಾಡಿಕೊಂಡು, ಎಲ್ಲ ಪ್ರಿಪ್ರೇಷನ್ ಪಕ್ಕಾ ಮಾಡಿಕೊಂಡು ಫೀಲ್ಡ್ಗಿಳಿದ್ರೆ ಎಕ್ಸ್ಟ್ರಾಡಿನರಿಯಾಗಿ ಆಗುತ್ತೆ ಸಿನಿಮಾ ಪ್ರಾಜೆಕ್ಟ್ಗಳು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ನನಗೆ, ಅವರ ಕ್ಲಾರಿಟಿ ಖುಷಿ ಆಯಿತು. ಸೊ ಅಲ್ಲಿಂದ ಇವತ್ತು ಮುಹೂರ್ತದವರೆಗೂ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಡೈರೆಕ್ಟ್ರು, ನಾನು ಯಾವಾಗಲೂ ಕತೆಗಳನ್ನ ಒಂದು ಸತಿ ಕೇಳ್ತೀನಿ, ಇನ್ನೊಂದು ಸರ್ತಿ ಫೋನಲ್ಲಿ ಒಂಚೂರು ಕೇಳಿಸ್ಕೊಂಡು ಸ್ಕ್ರಿಪ್ಟ್ ಕರ್ಸ್ಕೊಂಡ್ಬಿಡ್ತೀನಿ. ಇಲ್ಲ ಹಂಗಾಗಿಲ್ಲ, ಆಲ್ಮೋಸ್ಟ್ 5-6 ಸಲ ಕತೆ ಕೇಳಿದ್ದೀನಿ. 5-6 ಸಲಿನೂ ಡೈರೆಕ್ಟ್ರು ಬಾಯಿಂದನೇ ಕೇಳಿದ್ದೀನಿ. ಬಿಕಾಸ್ ಈ ಕತೆ ಅವ್ರು ಹೇಳುವಾಗ ತುಂಬ 5 ಸತಿ 6ನೇ ಸತಿನೂ ಕೂಡ ತುಂಬ ಬಿದ್ದು ನಕ್ಕಿದ್ದೀನಿ ನಾನು. ಸೊ ಇದಿಷ್ಟು ಮಜಾ ಇದೆಯಲ್ಲ, ಅವ್ರ ಬಾಯಲ್ಲೇ ಕೇಳೋಣ ಅಂತ. ಅಂದರೆ ನಮ್ಮ ಡೈರೆಕ್ಟ್ರ್ ನರೇಷನ್ ಸ್ಟೈಲ್ ಅಷ್ಟು ಚೆನ್ನಾಗಿದೆ. ಸೊ ಅವರು ತುಂಬ ಶ್ರಮಪಟ್ಟು ಬರ್ಕೊಂಡಿದ್ದಾರೆ, ಚೆನ್ನಾಗಿ ಇದನ್ನು ಸಿನಿಮಾ ಮಾಡ್ತಾರೆ. ಇಷ್ಟು ಒಳ್ಳೆಯ ಟೀಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರು. ಸೊ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ದೊಡ್ಡದಾಗುತ್ತೆ, ನನ್ನ ಜರ್ನಿಲಂತೂ ತುಂಬ ದೊಡ್ಡದಾಗುತ್ತೆ. ಆ್ಯಂಡ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ನಮ್ಮ ಚಂದ್ರು ಸರ್ ಆಗಲಿ, ಉದಯ್ ಮೆಹ್ತಾ ಸರ್ ಆಗಲಿ, ಅವರೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಿ ಸರ್, ನಿಮ್ಮಿಂದ ಇವತ್ತು ಇಷ್ಟು ದೂರ ಬಂದಿದೆ ಇದು. ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ. ಆ್ಯಂಡ್ ಸಾಯಿ ಕುಮಾರ್ ಸರ್,
ನಾನು ನಿಮ್ಮ ಸಿನಿಮಾಗಳನ್ನ ಟಿ ವಿಲಿ, ಯಾಕಂದರೆ ನಾವು ಥಿಯೇಟ್ರಲ್ಲಿ ನೋಡುವಷ್ಟರಲ್ಲಿ ಎಲ್ಲ ಟಿ ವಿಗೆ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ನಾವೆಲ್ಲ. ಹಂಗಾಗಿ ಟಿ ವಿಲಿ ಬಂದಾಗೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಎನರ್ಜಿ, ಸ್ಕ್ರೀನ್ ಮೇಲೆ ನಿಮ್ಮ ಎನರ್ಜಿ ತುಂಬ ನನಗೆ ಟ್ರಾನ್ಸ್ಫರ್ ಆಗೋದು. ಹಿಂಗೆ ಇವರು ಅಂದರೆ ನಾವು ಅವ್ರನ್ನ ಬಂದರೆ ಸ್ಕ್ರೀನ್ ಮೇಲೆ ಆ ಕಡೆ ನೋಡಕ್ಕೆ ಬಿಡ್ತಿರ್ಲಿಲ್ಲ. ಆ ಥರ ಡೈಲಾಗ್ ಡೆಲಿವರಿ, ಆ ಎನರ್ಜಿ. ಡೈಲಾಗ್ ಡೆಲಿವರಿಯಲ್ಲಿ ಒಂದು ವೇರಿಯೇಷನ್ ಇರುತ್ತೆ, ಗ್ರಾಫು. ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ ನೀವು ಅಲ್ಲೂ ಆ ಕಡೆ ನೋಡೋಕ್ಕಾಗಲ್ಲ, ಅದನ್ನು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ. ಅಂದರೆ ತುಂಬ ಒಳ್ಳೆ ನಟ ಅಂತ ಅದು. ಸೊ ಸಾಯಿ ಕುಮಾರ್ ಸರ್ ಬಗ್ಗೆ ಯಾರು ಏನು ಹೇಳಬೇಕಾಗಿಲ್ಲ. ಅವರ ಅಂದರೆ ನಾವು ಓ ಅದೊಂದೇ ನನಗೆ ಮಜಾ ಕೊಡ್ತಿದ್ದು, ಹಿಂಗೆ ಇವ್ರು ಏನೋ ಬೇರೆ ಥರ ಮಾಡ್ತಾರಲ್ಲ ಅಂತ. ಸೊ ಅಫ್ಕೋರ್ಸ್ ಇದರಲ್ಲಿ ನಾನು ಫ್ಯಾನ್ ಅಷ್ಟೇ, ಅವ್ರನ್ನ ಇಮಿಟೇಟ್ ಮಾಡಲ್ಲ. ಸೊ ಇದೊಂದು ಅಟ್ಲೀಸ್ಟ್ ಬಿಟ್ಕೊಡ್ತೀನಿ, ಡೈರೆಕ್ಟರ್ ಬೇಜಾರು ಮಾಡ್ಕೋಬೇಡಿ, ಇಮಿಟೇಟ್ ಮಾಡಲ್ಲ. ಸೊ ಸಿನಿಮಾ ತುಂಬ ಬೇರೆ ಇದೆ, ವಿಷಯ ಬೇರೆ ಇದೆ, ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಬಟ್ ಎಲ್ಲದರಲ್ಲೂ ಫನ್ ಇರುತ್ತೆ, ಇಷ್ಟಂತೂ ಹೇಳ್ಬೋದು. ತುಂಬ ಮುಂದಿನ ದಿನಗಳು ಮತ್ತೆ ಮಾತಾಡೋಣ. ಆ್ಯಂಡ್ ಹರಿ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಮ್ಯೂಸಿಕ್ಗೆ, ನಿಮ್ಮ ಎನರ್ಜಿಗೆ, ನೀವು ಕೊಡುವಂಥ ಆರ್ಕೆಸ್ಟ್ರಾಗೆ ತುಂಬ ದೊಡ್ಡ ಫ್ಯಾನು. ಈಗ ನನಗೂ ಆ ಒಂದು ಅವಕಾಶ ಸಿಕ್ಕಿರೋದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಹೇಳ್ತಿದ್ರು ಟೀಸರ್ಗೆ ಚಚ್ಚು ಬಿಸಾಕ್ಬಿಟ್ಟಿದ್ದಾರೆ ಅಂತ, ನಾನು ಇನ್ನೂ ಕೇಳಿಲ್ಲ. 12:30 ಬರುತ್ತೆ ನಮ್ಮ ಪಿಕ್ಚರ್ದು ವಿಷಯ, ನಮ್ಮ ಹರಿ ಸರ್ ವಿಷಯ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಆ್ಯಂಡ್ ಮೊನ್ನೆ KP ಸರ್ ಹೇಳ್ತಿದ್ರು, ಪ್ರಶ್ನವರೆಲ್ಲ ಬಂದಿರಪ್ಪ, ಮೀಟಿಂಗ್ ಮಾಡಿದ್ವಿ ಒಂದು, ಎಲ್ಲರೂ ನಿನ್ನ ಬಗ್ಗೆ ತುಂಬ ಹೊಳ್ತಿದ್ರು, ತುಂಬ ಒಳ್ಳೆ ಹುಡುಗ, ಅವ್ನು ಬೆಳಿತಾನೆ, ಗ್ಯಾರಂಟಿ ಬೆಳಿತಾನೆ ಅಂತ. ಸೊ ಅವಾಗ ಅನ್ನಿಸ್ತು, ಓ ಪರವಾಗಿಲ್ಲ, ಏನೋ ಸಂಪಾದನೆ ಮಾಡಿದ್ದೀವಿ ಇಂಡಸ್ಟ್ರಿಯಲ್ಲಿ ನಾವು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ. ಬಿಕಾಸ್ ನಾನು ಯಾವಾಗಲೇ ಸಿನಿಮಾ ಮಾಡಲಿ ಸಿಕ್ಕಲಿ, ನೀವು ಬೆಳಿಬೇಕು ಪ್ರಮೋದ್, ನೀವು ಗೆಲ್ಲಬೇಕು ಅಂತೀರಾ, ಅದು ನೀವು ಯಾವಾಗಲೂ ಹೇಳ್ತಿರ್ತೀರಾ. ನನ್ನ ಗೆಲುವು ನನಗಿಂತ ಜಾಸ್ತಿ ನೀವು ಸಂಭ್ರಮಿಸ್ತಿರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ. ತುಂಬ ಸಪೋರ್ಟ್ ಇರಲಿ, ಇನ್ನೂ ತುಂಬ ಕೆಲಸ ಇದೆ ಮಾಡೋದಕ್ಕೆ. ನೆಕ್ಸ್ಟ್ ಏನೇ ವಿಷಯಗಳಿದ್ರು ಬರ್ತೀವಿ ಮತ್ತೆ. ಶೈಲಜಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ DBH ಕಡೆಯಿಂದ ನಮ್ಮ ಸಿನಿಮಾದ ಹಾಡುಗಳು ಬರ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. KP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕೆಲಸ ಮಾಡೋಣ. ನಮ್ಮ ಡೈರೆಕ್ಟ್ ಹೇಳ್ದಂಗೆ ಶ್ರಮ ಅಂದರೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಸಿನಿಮಾನ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತೀವಿ ಸರ್. ನೀವು ಇದನ್ನು ಇನ್ನೂ ದೊಡ್ಡ ಮಟ್ಟಿಗೆ ತೊಗೊಂಡೋಗ್ತೀರಾ ಅಂತ ನಮ್ಗೆ ಗೊತ್ತಿದೆ. ಬಿಕಾಸ್ ಪಿಕ್ಚರಲ್ಲಿ ಅಷ್ಟು ವಿಷಯ ಇದೆ. ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಇವತ್ತಿಂದ. ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.